ಪರ್ಸನಲ್ QR ಕೋಡ್ ಅನ್ನು ಬಳಸಿ ಪೆಟ್ರೋಲ್ ಬಂಕ್ಗೆ ಲಕ್ಷ ವಂಚನೆ ಮಾಡಿರುವಂತ ಘಟನೆ ಮಂಗಳೂರಲ್ಲಿ ಬೆಳಕಿಗೆ ಬಂದಿದೆ. ಪೆಟ್ರೋಲ್ ಬಂಕ್ನ ಸಿಬ್ಬಂದಿಯೇ ಈ ಕೃತ್ಯವನ್ನು ಎಸಗಿರೋದು. ಬರೋಬ್ಬರಿ 58 ಲಕ್ಷ ರೂಪಾಯಿ ವಂಚನೆ, 58 ಲಕ್ಷ ರೂಪಾಯಿ ಪಂಗನಾಮ ಹಾಕಿದ್ದಾರೆ. ಮಾಲಕನ QR ಕೋಡ್ ಬದಲು ಅಥವಾ ಬಂಕ್ನ QR ಕೋಡ್ನ ಬದಲು ತನ್ನ QR ಕೋಡ್ ಅನ್ನು ಬಳಕೆ ಮಾಡಲಾಗಿದೆ. ಸಿಬ್ಬಂದಿ ಬಳಕೆ ಮಾಡಿದೆ. ಅದನ್ನು ಬಳಸಿ 58 ಲಕ್ಷ ರೂಪಾಯಿ ವಂಚಿಸಿದ್ದಾರೆ. ಮೋಹನ್ ಅನ್ನುವಂಥ ಸಿಬ್ಬಂದಿ ಮಂಗಳೂರಿನ ಬಂಗ್ರಕೂಳೂರಿನ ರಿಲಯನ್ಸ್ ಪೆಟ್ರೋಲ್ ಬಂಕ್ನಲ್ಲಿ ನಡೆದಿರುವಂಥ ಘಟನೆ ಇದು. 6ನೇ ತಾರೀಕಿಗೆ ಸೈಬರ್ ಆ್ಯಂಡ್ ಎಕನಾಮಿಕ್ ಸ್ಟೇಷನ್ಗೆ ಒಂದು ದೂರ ರಿಪೋರ್ಟ್ ಆಗ್ತದೆ. ದೂರು ಕೊಟ್ಟವರು ರಿಲಯನ್ಸ್ದು ಮ್ಯಾನೇಜರ್ ಒಬ್ಬ ಸಂತೋಷ್ ಮ್ಯಾಥ್ಯೂ. ಸೊ ಸಂತೋಷ್ ಮ್ಯಾಥ್ಯೂ ಪ್ರಕಾರ ಅಲ್ಲಿ ಒಬ್ಬ ಸೂಪರ್ವೈಸರ್ ಮೋಹನ್ ದಾಸ್ ಅಂತವರು ಸುಮಾರು 15 ವರ್ಷದಿಂದ ಕೊಲ್ಲೂರು ಬೆಂದ್ರ ಬ್ರಾಂಚಲ್ಲಿ ಸಂಪೂರ್ಣ ಉಸ್ತುವಾರಿ ಮಾಡಿ ಔಟ್ಲೆಟ್ ನೋಡ್ಕೊಡ್ತಾಯಿದ್ರು. 2020 ಮಾರ್ಚಲ್ಲಿ ಅವರು ಅಲ್ಲಿ ರಿಲಯನ್ಸ್ದು QR ಕೋಡ್ ತೆಗೆದುಬಿಟ್ಟು ತಮ್ಮದೇ ಒಂದು ಬ್ಯಾಂಕ್ ಅಕೌಂಟ್ದು QR ಕೋಡ್ ಹಾಕಿ ಸತತವಾಗಿ ಒಂದು 2 ವರ್ಷಕ್ಕಿಂತ ಹೆಚ್ಚು 2020 ಮಾರ್ಚಿಂದ 2022 ಜುಲೈವರೆಗೆ ಒಂದು ಸುಮಾರು 58 ಲಕ್ಷದು ಹಣ ಫೋರ್ಜರಿ ಮಾಡಿದ್ದಾರೆ ಮತ್ತು ತಮ್ಮದೇ ಅಕೌಂಟ್ಗೆ ಬ್ಯಾಂಕ್ ಆಫ್ ಇಂಡಿಯಾದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಮೊನ್ನೆ ಈ ಸಂದರ್ಭದಲ್ಲಿ ಸಂತೋಷ್ ಅವರು ಮೋಹನ್ ದಾಸ್ ಮೇಲೆ ಕೇಸ್ ಕೊಟ್ಟಿದ್ದಾರೆ. ಈಗ ನಾವು ಸೆನ್ ಕೇಸಲ್ಲಿ ಇದು 420 ಮತ್ತು ಚೀಟಿಂಗ್ದು ಕೇಸ್ ರಿಜಿಸ್ಟರ್ ಮಾಡಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, 5 ತಿಂಗಳು ವ್ಯವಹಾರ ಆಗಿದೆ, ಅದಾಗಿ 5 ತಿಂಗಳ ನಂತರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಯಾಕೆ ಇಷ್ಟು ತಡ? ಯಾಕೆ ಗೊತ್ತಾಗೋದಕ್ಕೆ ಲೇಟ್ ಆಗಿದ್ದು? ಯಾಕೋ ಅನುಮಾನ ಬರ್ತಿದೆಯಲ್ಲ ಈ ಕೇಸು? ರಕ್ಷಕ್, ತಂತ್ರಜ್ಞಾನ ಯಾವ ರೀತಿ ಅದನ್ನು ದುರ್ಬಳಕೆ ಮಾಡಬಹುದು ಅನ್ನೋದು ಇದು ಸ್ಪಷ್ಟ ಉದಾಹರಣೆ. ಒಂದು ಪೆಟ್ರೋಲ್ ಬಂಕ್ನ ಸಿಬ್ಬಂದಿ ಕಳೆದ 15 ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದ, ಹಾಗೆಯೇ ಆ ವ್ಯವಹಾರ ಅಲ್ಲಿಂದ ಹಣಕಾಸಿನ ವ್ಯವಹಾರ ನೋಡ್ಕೊತಾ ಇದ್ದ ವ್ಯಕ್ತಿ ತನ್ನ QR ಕೋಡನ್ನೇ ಬಳಸ್ಕೊಂಡು ಪೆಟ್ರೋಲ್ ಬಂಕಿಗೆ ವಂಚನೆ ಮಾಡಿದಂತಹ ಒಂದು ಪ್ರಕರಣ ಇದು ನಡೆದಿರುವಂಥದ್ದು ಮಂಗಳೂರಿನ ಬಂಗ್ಲಕೂಳೂರಿನಲ್ಲಿರುವಂಥ ರಿಲಯನ್ಸ್ ಪೆಟ್ರೋಲ್ ಬಂಕ್ನಲ್ಲಿ. ಕಳೆದ 5 ತಿಂಗಳಿಂದ ಈ ಪ್ರೋಸೆಸ್ ನಡೀತಾ ಇತ್ತು. ಆತ ಮೋಹನ್ ದಾಸ್ ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಪೆಟ್ರೋಲ್ ಹಾಕಲಿಕ್ಕೆ ಬರುವಂತಹ ವಾಹನಗಳಿಗೆ, ಅಂದರೆ ಸಿಲೆಕ್ಟೆಡ್ ವಾಹನಗಳಿಗೆ, ಅವನಿಗೆ ಪರಿಚಯ ಇರುವಂತಹ ವಾಹನಗಳಿಗೆ ಅಲ್ಲಿ ಹೋಗ್ಕೊಂಡು ಅವನು ತನ್ನ QR ಕೋಡನ್ನು ನೀಡ್ತಾ ಇದ್ದ. ಅದರಿಂದ ಬಂದಂಥ ಹಣ ಆತನ ಅಕೌಂಟಿಗೆ ಬರ್ತಾ ಇತ್ತು. ಅದನ್ನು ಹೆಚ್ಚಾಗಿ ಯಾರು ಗಮನಿಸ್ತಾ ಇರಲಿಲ್ಲ. ಯಾಕಂದರೆ ಆತ ಒಳ್ಳೆ ಪೊಸಿಷನ್ಲಿದ್ದ, ಯಾಕಂದರೆ ಆರ್ಥಿಕ ವ್ಯವಹಾರಗಳನ್ನು ಪೆಟ್ರೋಲ್ ಬಂಕ್ ಆರ್ಥಿಕ ವ್ಯವಹಾರಗಳನ್ನು ನೋಡ್ತಾ ಇದ್ದವನು. ಮತ್ತೆ ಆತ ಹೋಗಿಕೊಂಡು ಜನರ ಹತ್ರ ಮಾತಾಡಿಕೊಂಡು ಆ QR ಕೋಡ್ ಕೊಟ್ಟ ನಂತರ ಅದಕ್ಕೆ ಅವರು ಹಾಕ್ತಾ ಇದ್ರು, ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ರು. ಆದರೆ ಇದು ಗೊತ್ತಾಗ್ತಾ ಇರಲಿಲ್ಲ. ಯಾವಾಗ ಸಂತೋಷ್ ಮ್ಯಾಥ್ಯೂ ಅಂತ ಮ್ಯಾನೇಜರ್ ಬಂದ್ಕೊಂಡು ಈ ಎಲ್ಲ ವ್ಯವಹಾರಗಳನ್ನು ಆಡಿಟ್ ಮಾಡ್ತಾರೆ, ಅದರ ನಂತರ ಗೊತ್ತಾಗುತ್ತೆ ಇಲ್ಲಿ 58 ಲಕ್ಷ ರೂಪಾಯಿ ಮಿಸ್ಸಿಂಗ್ ಆಗಿರುವಂಥದ್ದು ಗೊತ್ತಾಗ್ತಾ ಇದೆ. ಇದರ ನಂತರ ಮೋಹನ್ ದಾಸ್ ಆತನ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ತಾರೆ. ಬ್ಯಾಂಕ್ ಅಕೌಂಟಾಗಿ ಚೆಕ್ ಮಾಡಿದಾಗ 58 ಲಕ್ಷ ರೂಪಾಯಿ ಆತನ ಅಕೌಂಟಿಗೆ ಬಂದಿರುವುದು ಗೊತ್ತಾಗುತ್ತೆ. ಈ ಹಿನ್ನೆಲೆಯಲ್ಲಿ ತನಿಖೆ ಆರಂಭ ಆಗುತ್ತೆ. ಸೆನ್ ಪೊಲೀಸ್ ಸ್ಟೇಷನ್ಗೆ ಸಂತೋಷ್ ಮ್ಯಾಥ್ಯೂ ಪ್ರಕರಣವನ್ನು ದಾಖಲು ಮಾಡ್ತಾರೆ ಅಲ್ಲಿ ಬಂದ್ಕೊಂಡು. ಆಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಂತೆ ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಮೋಹನ್ ದಾಸ್ ಕಣ್ಮೆರೆ ಆಗಿದ್ದಾನೆ. ಈಗ ಆತ ತಲೆಮರೆಸ್ಕೊಂಡು ತಿರುಗ್ತಾ ಇರುವಂಥದ್ದು. ಒಂದು ಮಾಹಿತಿಯ ಪ್ರಕಾರ ಆತ ಮುಂಬೈಲಿದ್ದಾನೆ ಅನ್ನೋ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಮಂಗಳೂರು ಪೊಲೀಸರು ತಂಡ ಈಗಾಗಲೇ ಮಹಾರಾಷ್ಟ್ರಕ್ಕೆ ತೆರಳಿ ಅಲ್ಲಿ ಆತನ ಬಂಧನಕ್ಕೆ ಮುಂದಾಗ್ತಾ ಇರುವಂಥದ್ದು. ಈ ಎಲ್ಲ ಪ್ರಕರಣಗಳನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ, ಯಾಕಂದರೆ ಒಂದು ತಂತ್ರಜ್ಞಾನವನ್ನು ಯಾವ ರೀತಿ ದುರ್ಬಳಕೆ ಮಾಡಬಹುದು ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.